ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಕುಮಾರ್. ಇವತ್ತು 2 ಜುಲೈ 2026. ಇದು ಕನ್ವಾ ಹೈಕೋರ್ಟ್ ಆರ್ಡರ್ ಬಗ್ಗೆ. ಹೈಕೋರ್ಟ್ ಅಲ್ಲಿ ಲಾಸ್ಟ್ ಟೈಮ್ ಹೇಳಿದೆ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇದು ಬೇರೆ ಕಂಪ್ನಿಗಳಿಗೂ ಹೋಗ್ತಾ ಇದೆ. ಸೊ ಲಾಸ್ಟ್ ಟೈಮ್ ನಮ್ಗೆ ಆರ್ಡರ್ ಅಲ್ಲಿ ಅವ್ರು ಹೇಳಿದ್ರು ಪೆಟಿಷನ್ ಇಸ್ ಫೈಲ್ಡ್ ಸೀಕಿಂಗ್ ಅಂತ. ಅಂದ್ರೆ ಏನ್ ಕೇಳಿದಾರೆ ಅಂತ, ಒಂದು ವೆರಿಫಿಕೇಶನ್ ಆಫ್ ಕ್ಲೇಮ್ಸ್ ಆಫ್ ಪೆಟಿಷನರ್ಸ್ ಅಂತ ಕೇಳಿದ್ರಂತೆ ನಾವು. ದಟ್ ಕೇಳ. ಆಮೇಲೆ ಇನ್ನೊಂದು ಇನಿಷಿಯೇಟೆಡ್ ಪ್ರಪೋರ್ಷನೇಟ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಕವರ್ಡ್ ಫಂಡ್ಸ್ ಫ್ರಮ್ ಅಟ್ಯಾಚ್ ಪ್ರಾಪರ್ಟೀಸ್. ಇದೆರಡು ನಾವು ಕೇಳಿದ್ವಿ ನಮ್ಮ ಹೈಕೋರ್ಟ್ ಅಲ್ಲಿ. 217 ಪೀಪಲ್ 17 ಪೀಪಲ್ ಫೈಲ್ ಮಾಡಿದ್ರು. ಸೊ ಅದ್ರದ್ದು ಆರ್ಡರ್ ಬಂದಿತ್ತು. ಆದೇಶ ಏನ್ ಬಂತಂದ್ರೆ, ಆರ್ಡರ್ ಪೆಟಿಷನ್ ಇಸ್ ಅಲೌಡ್ ಇನ್ ಪಾರ್ಟ್ ರೆಸ್ಪಾಂಡ್ ನಂಬರ್ ಅಥಾರಿಟಿ ಇಸ್ ಹಿಯರ್ ಬೈ ಡೈರೆಕ್ಟೆಡ್ ಟು ಎಕ್ಸಾಮಿನ್ ಕ್ಲೇಮ್ಸ್ ಮೇಡ್ ಬೈ ಆಲ್ ದೀಸ್ ಪೆಟಿಷನರ್ಸ್. ಹಂಗಂದ್ರೆ ಯಾರ್ಯಾರು ಪೆಟಿಷನರ್ಸ್ ಪೆಟಿಷನ್ ಹಾಕಿದ್ದಾರೆ ಅವ್ರದ್ದು ಕ್ಲೇಮ್ಸ್ ಎಕ್ಸಾಮಿನ್ ಮಾಡ್ಬೇಕಂತೆ. ಇನ್ ದ ಈವೆಂಟ್ ಅಥಾರಿಟಿ ನೀಡ್ಸ್ ಎನಿ ಫರ್ದರ್ ಡೀಟೇಲ್ಸ್ ನೋಟಿಸ್ ಕಳಿಸ್ಬೇಕಂತೆ. ಅಂಡ್ ಪೆಟಿಷನರ್ ಶಾಲ್ ಫರ್ನಿಶ್ ಡಾಕ್ಯುಮೆಂಟ್ಸ್ ಸಾರ್ಟ್ ಬೈ ರೆಸ್ಪಾಂಡೆಂಟ್ ನಂಬರ್ ಅಂತ. ಅಂದ್ರೆ ನೀವು ಎಕ್ಸಾಮಿನ್ ಮಾಡಿದಾಗ ಕಾಂಪಿಟೆಂಟ್ ಅಥಾರಿಟಿ ಆಫ್ ಕನ್ವಾ ಇಫ್ ಯು ವಾಂಟ್ಸ್ ಎನಿ ಕ್ಲಾರಿಫಿಕೇಶನ್ ಏನೋ ಡಾಕ್ಯುಮೆಂಟೇಶನ್ ಬೇಕಾದ್ರೆ ಅವ್ರು ನಿಮಗೆ ಕೇಳಬೇಕು. ಇದು ಫಂಡಮೆಂಟಲಿ ಏನಾಗುತ್ತೆ, ನಾವು ಎಕ್ಸ್ಪೀರಿಯನ್ಸ್. ಸೊ ಗವರ್ಮೆಂಟ್ ಆಫೀಸ್ ಕಡೆಯಿಂದ ನೀವೇನ್ ಸಬ್ಮಿಟ್ ಮಾಡಿದ್ರಿ ಅದಕ್ಕೆ ಮಾತ್ರ ಅವರು ಸ್ಕ್ರೂಟನೈಸ್ ಮಾಡ್ಬಿಟ್ಟು ಇಲ್ಲ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ರಿಜೆಕ್ಟ್ ಮಾಡ್ತಾರೆ. ಆಕ್ಚುಲಿ ಅಲ್ಲೇ 2100 ಜನ ಏನೋ 2100 ಹತ್ರ ಏನೋ ನಂಬರ್ಸ್ ಇತ್ತು, ಅವರು सबमिट ಮಾಡಿದ್ರು. हालांकि 2100 में से 450 लोगों को एक्सेप्ट करके पैसा दिया, 1633 लोगों को रिजेक्ट कर दिया. उसके बाद कुछ लोग रिजेक्ट के लिए कोर्ट में गए, उनको कंसिडर का आर्डर आया है, ಅದು ಬೇರೆ. ಬಟ್ ಸೊ ಇದರಲ್ಲಿ ನಮ್ಮ ಹೈಕೋರ್ಟ್ ಆದೇಶದಿಂದ ಏನಾಗುತ್ತೆ, ಅವರು ನಿಮಗೆ ಇದು ಕಳಿಸಿಲ್ಲ ಅದಕ್ಕೆ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಂಗಿಲ್ಲ. ಅವರು ಹೈಕೋರ್ಟ್ ಆದೇಶ ಏನಿದೆ ಅಂದ್ರೆ, ನಿಮಗೆ ನೀವು ಪರೀಕ್ಷೆ ಮಾಡಿ ನಿಮ್ಗೆ ಯಾವ್ದನ್ನ ಡಾಕ್ಯುಮೆಂಟ್ ಬೇಕು ಅನ್ಸಿದ್ರೆ ಅವ್ರಿಗೆ ನೋಟಿಸ್ ಕಳಿಸಿ. ಯಾಕಂದ್ರೆ ಪೆಟಿಷನ್ಸ್ಗೆ ನೋಟಿಸ್ ಕಳಿಸ್ಬಿಟ್ಟು ಅವ್ರಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಂತ ಹೇಳಿ, ಆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಾದ್ಮೇಲೆ 3ನೇ ಪ್ಯಾರಲ್ ಬರ್ದಿರೋದು, ಅಪಾನ್ ರಿಸಿಪ್ಟ್ ಆಫ್ ಆಲ್ ದ ಅಡಿಷನಲ್ ಡಾಕ್ಯುಮೆಂಟ್ಸ್ ಇಫ್ ಎನಿ ಅಂಡ್ ಆನ್ ಡಿಮಾಂಡ್ ರೆಸ್ಪಾಂಡ್ ನಂಬರ್ 1 ಅಂದ್ರೆ ಕಾಂಪಿಟೆಂಟ್ ಅಥಾರಿಟಿ ಶಾಲ್ ಎಕ್ಸಾಮಿನ್ ದ ಸೇಮ್ ಅಂಡ್ ಟೇಕ್ ಆಕ್ಷನ್ ಇನ್ ಅಕಾರ್ಡೆನ್ಸ್ ವಿತ್ ಸೆಕ್ಷನ್ 72 ಆಫ್ ಕೆಪಿಐಡಿ ಆಕ್ಟ್. ಅಂದ್ರೆ ಅದು ಆದೇಶದಲ್ಲಿ ಏನಿದೆ ಅಂದ್ರೆ, ಫಸ್ಟ್ ನಿಮ್ದು ಕ್ಲೇಮ್ ಸಬ್ಮಿಟ್ ಮಾಡಿದ್ದು ಮೋಸ್ಟ್ಲಿ ಕನ್ವಾದವರು November 2022 ಸಬ್ಮಿಟ್ ಮಾಡಿದ್ರು. ಅವ್ರದ್ದು ಎಕ್ಸಾಮಿನ್ ಮಾಡಾದ್ಮೇಲೆ ಏನೋ ಡಾಕ್ಯುಮೆಂಟ್ ಬೇಕಾದ್ರೆ ನೋಟಿಸ್ ಕಳಿಸಿ ಡಾಕ್ಯುಮೆಂಟ್ ತಗೊಂಡು ಸಿಕ್ಕಾದ್ಮೇಲೆ ಅದು ಇನ್ನೊಂದ್ಸರಿ ಎಕ್ಸಾಮಿನ್ ಮಾಡಿ ಆಸ್ ಪರ್ 72 ಕ್ಲಾಸ್ ಅಲ್ಲಿ ಏನಿದೆಯೋ ಅದರಲ್ಲಿ ಅವರು ಕ್ರಮ ಜರುಗಿಸಬೇಕಂತ ಆದೇಶ ಇದೆ. ಇದು ಸ್ಟ್ಯಾಂಡರ್ಡ್ ಕೆಪಿಐಡಿ ಪ್ರೊಸೀಜರ್, ಅದ್ರಲ್ಲಿ ತಪ್ಪೇನಿಲ್ಲ, ದೊಡ್ಡದೇನಿಲ್ಲ. ಬಟ್ ಇದರಲ್ಲಿ ಈ ಹೈಕೋರ್ಟ್ ಆರ್ಡರ್ದ ವಿಶೇಷತೆ ಏನಂದ್ರೆ, ನೆಕ್ಸ್ಟ್ ಪ್ಯಾರಲ್ಲಿ 5th ಪ್ಯಾರಲ್ಲಿ the aforesaid exercise shall be completed within a period of 6 weeks from the date of receipt of the order copy. ಹಂಗಂದ್ರೆ ಆರ್ಡರ್ ಕಾಪಿ ಸಿಕ್ಕಾಗಿ 6 ವಾರದಲ್ಲೇ ಇದೆಲ್ಲ ಮಾಡಬೇಕು. ಏನ್ ಮಾಡಬೇಕು, ಎಕ್ಸಾಮಿನ್ ಮಾಡಬೇಕು, ಬೇಕಾದ್ರೆ ಡಾಕ್ಯುಮೆಂಟ್ಸ್ ನೋಟಿಸ್ ಕಳಿಸ್ಬೇಕು, ಕಳಿಸಾದ್ಮೇಲೆ ತಿರ್ಗಾ ಎಕ್ಸಾಮಿನ್ ಮಾಡಿ ಕ್ರಮ ಜರುಗಿಸಬೇಕು ಅಂತ 6 ವಾರದಲ್ಲೇ ಮುಗಿಸ್ಬೇಕು ಅಂತ ಆದೇಶ ಬಂದಿದೆ. ಇದು ಕೋರ್ಟ್ ಆದೇಶ ಇದ್ದಿದ್ದು ಸಮ್ವೇರ್ ಎಂಡ್ ಆಫ್ ಏಪ್ರಿಲ್. ಸೊ ಮೇ ಅಲ್ಲಿ ಕೋರ್ಟ್ ಕ್ಲೋಸ್ ಇತ್ತು, ವೆಕೇಶನ್ ನಡೀತಾ ಇತ್ತು. ಜೂನ್ 1st 2nd ಸ್ಟಾರ್ಟ್ ಆಯ್ತು. 1st 2nd 3rd ಆದ್ಮೇಲೆ ಅವ್ರಿಗೆ ಸಿಕ್ಕಿರುತ್ತೆ ಅಂತ ನಾವು ಭಾವಿಸ್ತೀವಿ. ನಾವು ಒಂದು ಕಾಪಿ ಕಳ್ಸೋಣ ಅಂತಿದ್ವಿ, ಅದು ಬೇರೆ. ಬಟ್ 6 ವಾರದಲ್ಲಿ ಅಂದ್ರೆ ಕೋರ್ಟ್ ಓಪನ್ ಆಗಿದ ತಕ್ಷಣ, ಯಾಕಂದ್ರೆ ಇದು ಡೈರೆಕ್ಷನ್ ಟು ದೆಮ್, ದೇ ಹ್ಯಾವ್ ಮೇಡ್ ದ ಪಾರ್ಟಿ ಟು ದಿ ಕಾಂಪಿಟೆಂಟ್ ಅಥಾರಿಟಿ ವಾಸ್ ಮೇಡ್ ದ ಪಾರ್ಟಿ ಟು ದಿಸ್ ಕೇಸ್. ಸೊ ಹಿ ಮಸ್ಟ್ ಹ್ಯಾವ್ ರಿಸೀವ್ಡ್ ದಿ ಕೋರ್ಟ್ ಕಾಪೀಸ್. ಆಫ್ಟರ್ ದಟ್ 6 ವೀಕ್ಸ್ ಅಂದ್ರೆ ಜುಲೈ ಮಿಡ್ ತನಕ ಟೈಮ್ ಇದೆ. ಏನೋ ಒಬ್ಬೊಬ್ಬ 1-2 ದಿನ ಈ ಕಡೆ ಆ ಕಡೆ ಹೇಳಿಬಹುದು. ಜುಲೈ ಮಿಡ್ ತನಕ ಅವರು ಎಲ್ಲ ಪೆಟಿಷನರ್ಸ್ಗೆ 216 ಪೆಟಿಷನರ್ಸ್ಗೆ ಇದು ಕಳಿಸಬೇಕಾಗಿತ್ತು ನೋಟಿಸು. ಆಲ್ರೆಡಿ 100+ 150 ಪೆಟಿಷನರ್ಸ್ಗೆ ಈ ತರ ನೋಟಿಸ್ ಹೋಗಿದೆ. ನೋಟಿಸ್ ಅಲ್ಲಿ ಅವರು ನಮ್ಮ ಕೇಸ್ ನಂಬರ್ ಬರೆದಿದ್ದಾರೆ. ಕೇಸ್ ನಂಬರು, ಆಮೇಲೆ ನಾವು ಸೀರಿಯಲ್ ನಂಬರ್ ಕೊಡ್ತೀವಿ, ಅದೆಲ್ಲರಿಗೂ ಕೊಟ್ಟಿದ್ದೀವಿ. ID ಕಾರ್ಡ್ ಪ್ರೂಫ್. ಇದರಲ್ಲಿ ನಾವು ರಿಕ್ವಿಸಿಷನ್ ಲೆಟರ್ ಬರ್ದು ಕೊಡ್ತಾ ಇದೀವಿ. ಇದು ರಿಕ್ವಿಸಿಷನ್ ಲೆಟರ್ ಏನಂದ್ರೆ, ನಾವು ನಿಮಗೆ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಕಳಿಸಿದ್ವಿ. ಆಲ್ರೆಡಿ November 22 ಸಬ್ಮಿಟ್ ಮಾಡಿದ್ವಿ. ಡೆಪಾಸಿಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಆಧಾರ್, ಪಾನ್ ಎಲ್ಲ ಸೇರಿಬಿಟ್ಟು ಮಾಡಿದ್ವಿ. ಈಗ ನಾವು ಸ್ಪೆಷಲ್ ಆಗಿ ರಿಮೈನಿಂಗ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ 2 ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಆಗಿತ್ತು. ಒಂದೇನಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್. ತುಂಬಾ ಜನ ಇಲ್ಲ ನಾವು ಕ್ಯಾಶ್ ಅಲ್ಲಿ ಹಾಕಿದ್ವಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಯಾಕೆ ಬೇಕು ಅಂತಿದ್ರು. ಬಟ್ ಅವ್ರ ಪ್ರಕಾರ ನಿಮ್ ಬ್ಯಾಂಕ್ ಅಲ್ಲಿ ಕನ್ವಾದಿಂದ ಯಾವ್ದೋ ಹಣ ಬಂದಿದ್ರೆ ಅದು ನಾವು ಡಿಡಕ್ಟ್ ಮಾಡೋಣ ಅಂತ ಅಭಿಪ್ರಾಯ ಇರುತ್ತೆ. ಯಾಕಂದ್ರೆ ಬೇರೆ ಕಂಪ್ನೀಸ್ ಅಲ್ಲಿ ಬಂದಿದೆ, ಕನ್ವಾದಲ್ಲೂ ಎಷ್ಟೊಂದು ಜನಕ್ಕೆ ಕ್ಯಾಶ್ ಹಾಕಿರೋರ್ಗು ರಿಟರ್ನ್ ಅಮೌಂಟ್ ಬ್ಯಾಂಕ್ ಥ್ರೂ ಬಂದಿದೆ, ಇನ್ಜಾಸ್ ಅಲ್ಲೂ ಬಂದಿದೆ. ಸೊ ಅವರು ಪ್ರೊಸೀಜರ್ ಮಾಡಬೇಕು. ಸೊ ದಯವಿಟ್ಟು
ಕಳಿಸಿ ಅಂತ ಎಲ್ಲರಿಗೂ ಹೇಳ್ತಾ ಬರ್ತಾ ಇದ್ದೀನಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಫ್ರಮ್ ದ ಡೇಟ್ ಆಫ್ ಇನ್ವೆಸ್ಟ್ಮೆಂಟ್ ಟಿಲ್ 31st ಡಿಸೆಂಬರ್ 2019 ತನಕ. ಅದಾದ್ಮೇಲೆ ಇರ್ಲಿಲ್ಲ, ಫ್ರೀಸ್ ಮಾಡ್ಬಿಟ್ಟಿದ್ರೆ ಅಕೌಂಟ್ಸ್ ಎಲ್ಲ. ಸೊ ಕಳಿಸಬೇಕಾಗಿತ್ತು ಇದು 2 ಡಾಕ್ಯುಮೆಂಟ್. ಆಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕೇಳ್ತಾ ಇದ್ದಾರೆ. ತುಂಬಾ ಜನ ಇನ್ಕಮ್ ಟ್ಯಾಕ್ಸ್ ಮಾಡಿದ್ವಿ, ಅಸೆಸಿ ಆಗಿರ್ಲಿಲ್ಲ, ಸಬ್ಮಿಟ್ ಮಾಡಿಲ್ಲ, ಏನೇನೋ ಇದ್ರು. ಬಟ್ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಇತ್ತು ಅವ್ರು ಸಬ್ಮಿಟ್ ಮಾಡಿದ್ದಾರೆ, ಯಾರ್ಯಾರು ಇಲ್ಲ ಅವರು ಪ್ರೂವ್ ಮಾಡಬೇಕು. ಇಲ್ಲ ಸರ್ ನಾವು ಕೊಟ್ಟಿಲ್ಲ. ಬಟ್ ಇನ್ಕಮ್ ಟ್ಯಾಕ್ಸ್ ಅಷ್ಟೊಂದು ಇಶ್ಯೂ ಏನಿಲ್ಲ, ಯಾಕಂದ್ರೆ ಆಸ್ ಆಫ್ ಟುಡೇ 21-22 ಇನ್ಕಮ್ ಟ್ಯಾಕ್ಸ್ ಗಿಂತ ಮುಂಚೆದು ಅವ್ರು ಕೇಳಂಗಿಲ್ಲ. 22-23 ಕೇಳಬಹುದು, ಬಿಕಾಸ್ ಅದು ಲಿಮಿಟೇಷನ್ ಲಾ ಇದೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ನಿಮ್ದು 50 ಲಕ್ಷಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಪೇ ಮಾಡೋ ತರ ಇದ್ರೆ ಮಾತ್ರ ನಿಮ್ದು ಸ್ಕ್ರೂಟಿನಿ ಮಾಡಬೇಕು, ಇಲ್ಲಾಂದ್ರೆ ದೇ ಡಿ ನಾಟ್ ಸ್ಕ್ರೂಟಿನೈಸ್. ಸೊ ಈಗ ಅವರು 15 14 16 ಸಬ್ಮಿಟ್ ಮಾಡಿರೋದು ಇನ್ಕಮ್ ಟ್ಯಾಕ್ಸ್ ತಗೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಸರ್ಕಾರ ಪೂಚ್ ರहा है, देना पड़ता है, ಅವರು ದೊಡ್ಡವರು ಕೇಳಬೇಕಾಗುತ್ತೆ. ಸೊ ತುಂಬಾ ಜನ ಹೋಗ್ಬಿಟ್ಟು 6th ಫ್ಲೋರ್ ಕಂದಾಯ ಭವನ್ ಅಲ್ಲಿ, ಕಂದಾಯ ಭವನ್ ಅಂದ್ರೆ ಸಿಟಿ ಸಿವಿಲ್ ಕೋರ್ಟ್ ಹಿಂಭಾಗ, ಕಾವೇರಿ ಬಂದ್ ಪಕ್ಕದಲ್ಲಿ, ಮೈಸೂರು ಸರ್ಕಲ್, ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ದಾರೆ. ಯಾರ್ಯಾರಿಗೆ ನೋಟಿಸ್ ಹೋಗಿದ್ಯೋ, ತುಂಬಾ ಜನಕ್ಕೆ ಹೋಗಿದ್ದೆ, ಅವ್ರು ಮಾಡಿದ್ದಾರೆ. ಮಾಡಾದ್ಮೇಲೆ ಅದೇನಾಗುತ್ತೋ 6 ವಾರ ಆದ್ಮೇಲೆ ನೋಡೋಣ. ಇಲ್ಲ ಅಂದ್ರೆ ಯಾರಿಗೆ ನೋಟಿಸ್ ಬಂದಿಲ್ವೋ ಅವ್ರದ್ದು ಇನ್ನು ಬರ್ಬೋದು ಅಂತ. ಇಲ್ಲ ಅಂದ್ರೆ 6 ವಾರ ಆದ್ಮೇಲೆ ನಾವು ಯಾಕ್ರೆ ಕಳ್ಸಿಲ್ಲ ಅಂತ ಜನ ಕೇಳಬಹುದು ಅವ್ರಿಗೆ. ಅವ್ರು ಏನ್ ಹೇಳ್ತಾರೆ ನೋಡೋಣ. ಕೆಲವ್ರದ್ದು ಏನು ಬೇಕಾಗಿರಲ್ಲ, ಆಕ್ಚುಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ ದಟ್ ಇಫ್ ದೇ ವಾಂಟ್ ಓನ್ಲಿ ದೆನ್ ದೇ ಸೆಂಡ್. ಸೊ ಅವ್ರದ್ದು ಇಲ್ಲಪ್ಪ ಎಲ್ಲ ಡಾಕ್ಯುಮೆಂಟ್ ನಮ್ ಸರಿಗಿದೆ ಅಂತ ಇರ್ಬೋದು, ಬಟ್ ಇಲ್ಲದೆ ಇರ್ಬೋದು. ಸರ್ಕಾರ ಅದು ಇಲ್ಲ ರೀ ನೀವೇನ್ ಮಾಡ್ತಿದ್ರಿ ಅಂತ ಕೇಳಿದ್ರೆ ಏನ್ ಮಾಡೋದು. ಸೊ 1 ರೌಂಡ್ ನಮ್ ನೋಟಿಸ್ ಯಾಕೆ ಬಂದಿಲ್ಲ ಅಂತ ಕೇಳ್ಬಹುದು. ಸೊ ಇದು ಆಗಿದೆ. ಬಟ್ ಈ ವಿಡಿಯೋ ಹೋಗ್ತಾ ಇರೋದು ಕನ್ವಾ ಹೂಡಿಕೆದಾರರಿಗೆ, ಯಾರ್ಯಾರು ಪಿಟಿಷನ್ ಹಾಕಿಲ್ವೋ ಅವ್ರಿಗೆ ಬೇಕಾದ್ರೆ ಅವ್ರಿಗೆ ಸರಿ ಅನ್ಸಿದ್ರೆ ಹಾಕ್ಬಹುದು. ಬೇರೆ ಕಂಪ್ನಿಯವರು ಆಕ್ಚುಲಿ ಇಂಜಾಜ್, ಆಲಾ, ಮುಜಾರಿಬಾ, ಆಮೇಲೆ ಅಜ್ಮೇರ, ಆಂಬಿಡೆಂಟು ಅವ್ರು ಎಲ್ಲರೂ ಆಗಿಲ್ಲ. ಸೊ ಹೇಳಿದೀವಿ, अपना काम है सबको लोगों को समझाना, जिसको पिटिशन डाल के जितना काम जल्दी कराना होगा कराएंगे, नहीं तो उनकी मर्जी. लेकिन एक बहुत अच्छी बात है, थैंक यू खनवा ಕಾಂಪಿಟೆಂಟ್ ಅಥಾರಿಟಿ ಆಫೀಸರು ಮೇಡಮ್ ಇದರಲ್ಲಿ ಯಾರೋ ಕಂದಾಯ ಭವನಲ್ಲಿ. I have heard very nice things about you, because people have said that unlike last time ವಿವಿಟ್ ಅವ್ರು ಹೋದಾಗ ಎಲ್ಲಾರು ಬೈಸ್ ಕಳಿಸಿರೋದು, ಈ ಸರಿ ಒಳ್ಳೆ ಡಿಸೆಂಟ್ ರಿಸೆಪ್ಷನ್ ಇದೆ. Everybody who came back has said, most of them at least have said that no sir, we are treated well, the lady is very nice and people are good. So thank you. First time ಕಾಂಪಿಟೆಂಟ್ ಅಥಾರಿಟಿ ಸ್ಟಾಫ್ ಆಫ್ಟರ್ ಲಾಂಗ್ ಟೈಮ್, ಮುಂಚೆ ಇದ್ರು ಚೆನ್ನಾಗಿ, ಆಫ್ಟರ್ ಲಾಂಗ್ ಟೈಮ್ ಹಿಯರಿಂಗ್ ದೆಮ್. ಧನ್ಯವಾದಗಳು ನಿಮ್ಗೂ. ಕೀಪ್ ಇಟ್ ಅಪ್. ನಾವು ಎಷ್ಟಾಗುತ್ತೋ ಸಹಕರಿಸ್ತೀವಿ. ಸೊ ಕನ್ವಾ ಹೂಡಿಕೆದಾರರಿಗೆ ಸಿಹಿ ಸುದ್ದಿ, ಅವ್ರದ್ದು ಕೋರ್ಟ್ ಆದೇಶ ಬಂತು, ಒಂದಷ್ಟು ಜನ ನೋಟಿಸ್ ಬಂತು, ಅವ್ರು ಸಬ್ಮಿಟ್ ಮಾಡಿದ್ರು. ಸಬ್ಮಿಷನ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ಹೋಪ್ ವೆರಿ ಸೂನ್ ದೇ ವಿಲ್ ಗೆಟ್ ಸಮ್ refund out of this. ಅದಾದ್ಮೇಲೆ ನೋಡೋಣ.